ಒಂದು ಬಟ್ಟಲ ಕಾಡಿನಲ್ಲಿ ಏಕಕಾಲದಲ್ಲಿ ಎಲ್ಲರಿಂದ ಶಕ್ತಿಯುತವಾದ ಹಾವು ಖಾಸಗಿಯಾಗಿ ನೆಲದ ಮೇಲೆ ಹರಿಯುತ್ತಿದ್ದನು. ಆ ಹಾವಿನ ಹೆಸರು ನಾಗರಾಜ. ನಾಗರಾಜ ಕಾಡಿನ ಎಲ್ಲ ಜೀವಿಗಳಿಗೂ ಆದರ್ಶವಾಗಿದ್ದನು. ಯಾಕೆಂದರೆ ಅವನು ನಿರ್ವಹಿಸುತ್ತಿದ್ದ ಎಲ್ಲ ಜೀವಿಗಳು ಮತ್ತು ಮರಗಳಿಗೆ ಶ್ರದ್ಧೆ ನೀಡುತ್ತಾನೆ. ಒಂದು ದಿನ ಕಾಡಿನಲ್ಲಿ ಒಂದು ಹೊಸ ಜೀವಿ ಬರುವುದು ಎಂದು ಎಲ್ಲರಿಗೂ ತಿಳಿದಿತ್ತು. ಅದು ಒಂದು ಕಪ್ಪೆ. ಎಲ್ಲ ಜೀವಿಗಳು ನಾಗರಾಜನನ್ನು ಕೇಳಿ ಈ ಹೊಸ ಕಪ್ಪೆ ತನ್ನ ಜೀವನವನ್ನು ಹೇಗೆ ನಡೆಸಲಿದೆ ಎಂದು ಕಾತರದಿಂದ ಕಾಯುತ್ತಿದ್ದರು. ನಾಗರಾಜನು ಕಪ್ಪೆ ಜೊತೆ ಮಾತನಾಡಿದಾಗ ಕಪ್ಪೆ ತನ್ನ ಕತೆ ಹಂಚಿತು. ನಾನು ಈ ಕಾಡಿನಲ್ಲಿ ಹೊಸಬನಾಗಿದ್ದೇನೆ. ನನಗೆ ಎಲ್ಲ ಜಂತುಗಳು ಮತ್ತು ಮರಗಳು ಹೇಗೆ ಬೆರಗಾಗುತ್ತವೆ ಎಂದು ತಿಳಿಯಲು ಸಹಾಯ ಬೇಕಾಗಿದೆ. ನಾಗರಾಜ ಕಪ್ಪೆ ಹತ್ತಿರ ಹೋಗಿ, ಈ ಕಾಡಿನಲ್ಲಿ ಎಲ್ಲರಿಗೂ ಸಹಾಯ ಮಾಡುವುದು ನಮ್ಮ ಕರ್ತವ್ಯ. ನಾನು ನಿಮ್ಮನ್ನು ಎಲ್ಲ ಜೀವಿಗಳಿಗೆ ಪರಿಚಯಿಸುತ್ತೇನೆ. ಆದರೆ ನೀವು ಸಹ ಸತತವಾಗಿ ಅನುಸರಿಸುವ ನಂಬಿಕೆ ಮತ್ತು ಪ್ರೀತಿ ತೋರಿಸಬೇಕು. ಹೀಗೆ ನಾಗರಾಜನ ಮತ್ತು ಕಪ್ಪೆಯ ಸೌಹಾರ್ದದಿಂದ ಹೊಸ ಕಪ್ಪೆ ಬೇಗನೆ ಕಾಡಿನಲ್ಲಿ ಎಲ್ಲ ಜೀವಿಗಳೊಂದಿಗೆ ಸ್ನೇಹಶೀಲೆಯಾಗಿ ಬೆರಗಾಯಿತು. ಅದರ ನಿರಂತರ ಶ್ರದ್ಧೆ ಮತ್ತು ಸಹಾಯದಿಂದ ಕಾಡು ಮತ್ತಷ್ಟು ಶಾಂತಿಯುತವಾಗಿ ಪರಿವರ್ತನೆಯಾಯಿತು. ಈ ಕಥೆಯ ಸಂದೇಶ ಎಲ್ಲರಿಗೂ ಪರಸ್ಪರ ಸಹಕಾರ ಮತ್ತು ಸಹಾಯವಿಲ್ಲದೆ ನಾವೇನೂ ಸಾಗದು ಎಂಬುದು.